ಓಂ ಗಮಗಣಪತಿಯೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಈಸಿ ಆಸ್ಟ್ರೋ. ಹಿಂದಿನ 3 ಸಂಚಿಕೆಯಲ್ಲಿ ಸೂರ್ಯಗ್ರಹ, ಚಂದ್ರಗ್ರಹ ಮತ್ತು ಕುಜಗ್ರಹದ ಬಗ್ಗೆ ವಿಷಯ ತಿಳಿದುಕೊಂಡ್ವಿ. ಅವರ ಉಪಯೋಗಗಳನ್ನು ದಾನ ಮಾಡಿದರೆ ಆರೋಗ್ಯ ಹೇಗೆ ಸುಧಾರಿಸುತ್ತದೆ, ವೃತ್ತಿ ಜೀವನದಲ್ಲಿ ಮತ್ತು ಇತರೆ ಜೀವನದಲ್ಲಿ ಹೇಗೆ ಗುಣಮುಖರಾಗಬಹುದು ಅಂತ ತಿಳಿದುಕೊಂಡ್ವಿ. ಈ ಸಂಚಿಕೆಯಲ್ಲಿ ಬುಧ ಗ್ರಹದ ಬಗ್ಗೆ ವಿಷಯ ತಿಳಿಯೋಣ. ನೋ ವಚಃ ಎಂಬಂತೆ ಕಾಲಪುರುಷನಿಗೆ ವಾಕ್ ಸಮಾನ. ಚಂದ್ರನ ಮಗ. ಸುಂದರತ್ವ, ವಾಕ್ಚಾತುರ್ಯ, ಬುದ್ಧಿ, ಚಾಣಕ್ಯತನ, ಚಟುವಟಿಕೆ, ವ್ಯವಹಾರಗಳಲ್ಲಿ ಚತುರತೆಯನ್ನು ನೀಡುತ್ತಾನೆ. ಇವರು ಸೌಮ್ಯ ಗ್ರಹ. ಆದರೆ ಪಾಪಗ್ರಹಗಳೊಡನೆ ಇದ್ದರೆ ಪಾಪಿ, ಶುಭ ಗ್ರಹಗಳೊಡನಿದ್ದರೆ ಶುಭ ಉಂಟು ಮಾಡುತ್ತಾನೆ. ಇವರು ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿ. ಇನ್ನು ಬುಧ ಗ್ರಹಕ್ಕೆ ದಾನ ಮಾಡಿದರೆ ಯಾರ್ಯಾರು ಲಾಭ ಪಡಿತಾರೆ ನೋಡೋಣ. ಪತ್ರಿಕಾ ವರದಿಗಾರ, ಬರಹಗಾರ, ಪ್ರಕಾಶಕ, ವೃತ್ತಿಪತ್ರಿಕೆ, ಮನೋವಿಜ್ಞಾನಿ, ಪ್ರತಿಭೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದರೆ CA, MBA, ಬ್ಯಾಂಕಿಂಗ್ ಪರೀಕ್ಷೆಗಳು, ಪುಸ್ತಕ ವ್ಯಾಪಾರಿ, ಕವಿ, ಗ್ರಂಥಕರ್ತರು ಮತ್ತು ಪ್ರಕಾಶಕರು. ಇವರು ದಾನ ಮಾಡಿದರೆ ಬುಧ ಗ್ರಹಕ್ಕೆ ಏಳಿಗೆಯಾಗುತ್ತದೆ ಅವರ ಜೀವನದಲ್ಲಿ, ಅವರ ವೃತ್ತಿ ಜೀವನದಲ್ಲಿ. ಇನ್ನು ಆರೋಗ್ಯ ವಿಷಯಕ್ಕೆ ಬರೋಣ. ಚರ್ಮ, ನರಗಳು, ಮಿದುಳು, ಅದಲು ಬಲಮಿದುಳು, ಮೂಕತ್ವ, ತೊದಲು ಮಾತು, ತಲೆ ತಿರುಗುವುದು, ಯೋಚನೆಯಿಂದ ಬರುವ ಗ್ಯಾಸ್ಟ್ರಿಕ್ ಟ್ರಬಲ್ಲು, ತಮ್ಮಲ್ಲೇ ಮಾತಾಡಿಕೊಳ್ಳುವುದು, ಶ್ವಾಸಕೋಶ, ಉಸಿರಾಟ ಮತ್ತು ರಕ್ತವಾಹಿನಿ ನರಗಳು, ಕರುಳು, ತೊನ್ನು, ಕಜ್ಜಿ, ಸೀತಾಳೆ, ಕುಷ್ಠರೋಗ, ಮೂಗುವ್ಯಾಧಿ, ಸಿಡುಬು, ದುಸ್ವಪ್ನ, ಮೂತ್ರಪಿಂಡದಲ್ಲಿ ಮೂತ್ರ ಸೋಸುವಿಕೆ, ಲೈಂಗಿಕವಾದಿಗಳು, ಶ್ವಾಸನಳಿಕೆ, ಗಂಟಲು, ಅನ್ನನಾಳಕ್ಕೆ ಸಂಬಂಧಿ ವ್ಯಾಧಿಗಳು, ಬಾಲ್ಯದಲ್ಲಿ ಏನಾದರೂ ಆಗುವುದೆಂದು ಭಯಪಡುವುದು, ಕೆಟ್ಟ ಮಾತು ಆಡುವುದು, ಕಣ್ಣಿನ ವ್ಯಾಧಿ. ಈ ಯಾವ್ದಾದ್ರು ತೊಂದರೆ ಇದ್ದರೆ ಅವರು ಬುಧ ಗ್ರಹಕ್ಕೆ ದಾನ ಮಾಡಿದರೆ ಅವರ ಆರೋಗ್ಯ ಚೇತರಿಕೆ ಆಗುತ್ತದೆ. ಸೊ ಏನು ದಾನ ಮಾಡಬೇಕು? ಪ್ರತಿ ಬುಧವಾರದಂದು 1/4 kg ಹೆಸರು ಕಾಳನ್ನು ದಕ್ಷಿಣೆ ಸಮೇತ ಅರ್ಚಕರಿಗೆ ದಾನ ಮಾಡಬೇಕು. ಆಗಿದ್ದಲ್ಲಿ ನವಗ್ರಹದಲ್ಲಿ ಇರುವ ಬುಧ ಗ್ರಹಕ್ಕೆ 4 ಪ್ರದಕ್ಷಿಣೆ ಹಾಕಿ ಹೆಸರು ಕಾಳನ್ನು ದಕ್ಷಿಣೆ ಸಮೇತ ದಾನ ಮಾಡ್ಕೊಂಡು ಬನ್ನಿ. ಇದರೊಂದಿಗೆ ಬುಧ ಗ್ರಹನ ಮಂತ್ರ ಪಠನೆ ಮಾಡಿ. ಬುಧವಾರದಂದು 108 ಸಲ ಮಂತ್ರ ಪಠನೆಯನ್ನು ಮಾಡಿ. ಪ್ರಿಯಾಂಗು ಕಲಿಕಾಶ್ಯಾಮಂ ರೂಪಿಣ ಪ್ರತಿಮಾಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಈ ಮಂತ್ರವನ್ನು ಪಠನೆ ಮಾಡಿ. ಧನಸ್ಸು ಮತ್ತು ಮೀನ ಲಗ್ನದವರು ದಾನ ಮಾಡಬಾರ್ದು. ಅವರು ಬರೀ ಮಂತ್ರ ಪಠನೆ ಮಾಡಬೇಕು. ಏನಕ್ಕಂದರೆ ಬುಧ ಗ್ರಹ ಅವರ ಬಾಧಿಕಾಧಿಪತಿ, ಅವರಿಗೆ ಕಷ್ಟವನ್ನು ಕೊಡುತ್ತಾರೆ. ಅವರು ಮಂತ್ರ ಪಠನೆ ಮಾಡಿದರೆ ಸಾಕು. ಇಂತಿಷ್ಟು ಬುಧ ಗ್ರಹದ ಬಗ್ಗೆ ಮಾಹಿತಿ. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯ ನಿಮ್ಮ ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಗುರುಗ್ರಹದ ಬಗ್ಗೆ ವಿಷಯ ತಿಳಿಯೋಣ. ಅಲ್ಲಿವರೆಗೂ ನಮಸ್ಕಾರಗಳು.